ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ಒಬ್ಬರು ಆಟೋ ಡ್ರೈವರ್ಗೆ ಕನ್ನಡ ಬರಲ್ಲ ಮತ್ತು ಅವ್ರ ಹತ್ರ DL ಇರಲ್ಲ. ಸೊ ಇದ್ರ ಬಗ್ಗೆ ಅಲ್ಲೊಬ್ಬರು ಪ್ರಶ್ನೆ ಮಾಡಿದಾಗ ಕರ್ನಾಟಕ ಇಂಡಿಯಾದಲ್ಲಿ ಇರೋದಲ್ವಾ, ನಾನು ಎಲ್ಲಿ ಬೇಕಾದ್ರೂ ಹೋಗಿ ಕೆಲಸ ಮಾಡ್ಬೋದು ಅಂತ ಹೇಳಿದ್ದಾರೆ. ಮತ್ತು ಅವರಿಗೆ DL ಕೇಳಿದಾಗ ಅವ್ರ ಹತ್ರ DL ಕೂಡ ಇರಲಿಲ್ಲ. ಸೊ ನನ್ನ ಹತ್ರ ವಿಡಿಯೋ ಇದೆ, ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ. ये क्या करते हो? इनके कनाडा बंदे कितना ईयर हो गया बेंगलुरु बंदे? ये क्या कर्नाटक इंडिया में है कि बाहर? इंडिया है कनाडा बरला निन्गे ये बताओ. हम कोई आपसे गलत बोला, आपसे कुछ गलत नन्गे हिंदी बरला. वो मांग रहा है तेरा DL मांग रहा DL ले लो. आपका कर्नाटक है. अभी में तो बात रास्ते करो में जाता रहता है, कोई पुलिस वाला पकड़ा तो क्या दिखाता है? ना मुका पुलिस वाला रोका तो मगा देता देता. इंटरो देता तो भैया वो चूर वाला ज्यादा हो गया. DL नहीं करे. कौन सा है वो सेफ्टी? आप लोग नंबर पापा इसके ऊपर काम करे वाला क्या है, प्रॉब्लम है, क्या करता? ले रखा है. DL कोडो DL कोडो ಅಂತ ಕೇಳ್ತಾ ಇರೋದು. पुलिस वाला रोका तो क्या पूछता है? DL दे करके पूछता ना, जब क्या करता है? ಸೊ ನೆಕ್ಸ್ಟ್ ಅಪ್ಡೇಟ್ SMR ಗೇಮಿಂಗ್ ಅವ್ರ ಬಗ್ಗೆ. SMR ಗೇಮಿಂಗ್ ಅವರಿಗೆ ಸುಮಾರು ಜನ ಮೆಸೇಜ್ ಮಾಡಿದ್ದಾರೆ, ನೀವು ಸಹಾಯ ಮಾಡಿ ಅಂತ. ಅದಕ್ಕೆ SMR ಗೇಮಿಂಗ್ ಅವರು, ನಾನು ಸುಮಾರು ಜನಕ್ಕೆ ಸಹಾಯ ಮಾಡಿದ್ದೀನಿ, ಆದರೆ ಪೆಟ್ರೋಲ್ ಕೊಡೋದು ತುಂಬಾ ದೊಡ್ಡ ಸಹಾಯ ಅಂತ ಕನ್ಸಿಡರ್ ಆದ್ರೆ ನಾನು ಲೀಟರ್ ಗಟ್ಟೆ ಪೆಟ್ರೋಲ್ನ ದಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೀವು ನೋಡ್ಕೊಂಡ್ಬಿಟ್ಟು ಬನ್ನಿ. ನನಗೆ ಒಂದಷ್ಟು ಜನ ಮೆಸೇಜ್ ಮಾಡ್ತಾರೆ, ಏನಂತ, ನೀವು ಮಾಡಿ ಹೆಲ್ಪ್, ನೀವು ಅಷ್ಟೊಂದು ಮಾಡಲ್ಲ ಇಷ್ಟೊಂದು ಮಾಡಲ್ಲ. ಗುರು, ನಾನು ಮೊಬೈಲ್ ಫೋನ್ಗಳು ಕೊಡ್ಸಿದ್ದೀನಿ, ಲ್ಯಾಪ್ಟಾಪ್ಗಳು ಕೊಡ್ಸಿದ್ದೀನಿ, ಎಷ್ಟೊಂದು ಸ್ಟೂಡೆಂಟ್ಸಿಗೆ ಎಜುಕೇಷನ್ಗೆ ಹೆಲ್ಪ್ ಮಾಡಿದ್ದೀನಿ, ಎಷ್ಟೊಂದು ಜನ ಅಂಗಡಿಗಳು ಎಷ್ಟೊಂದು ಹೆಲ್ಪ್ಗಳು ಮಾಡಿದ್ದೀನಿ. ಒಂದು ಕೆಲಸ ಮಾಡ್ತೀನಿ, ಇಫ್ ಪೆಟ್ರೋಲ್ ಕೊಡ್ಸೋದು ಅಷ್ಟು ದೊಡ್ಡದು ಅಂತ ನೀವು ಕನ್ಸಿಡರ್ ಮಾಡಿದ್ರೆ, ಐ ಆಮ್ ನಾಟ್ ಟೆಲಿಂಗ್ ಟು ಎನಿ ಕ್ರಿಯೇಟರ್. ಯಾರು ನನ್ನ ಹತ್ರ ಬಂದು ಮೆಸೇಜ್ ಮಾಡಿದ್ರಲ್ಲ ಅವ್ರಿಗೆ ಹೇಳ್ತಾ ಇದೀನಿ, ನಾಳೆ ನಾನು ಲೀಟರ್ ಗಟ್ಟಲೆ ಪೆಟ್ರೋಲ್ ಕೊಡಿಸ್ತೀನಿ. ನಾಳೆ ದಿಸ್ ಈಸ್ ಕರ್ನಾಟಕ ಕ್ರಿಯೇಟರ್ ಸೈಡ್ ಇಂದ ನಾನೊಬ್ಬ ಕೊಡಿಸ್ತೀನಿ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ. ಫೈನಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಅಪರಾಧಿ ಅಂತ ಹೈಕೋರ್ಟ್ ಕನ್ಸಿಡರ್ ಮಾಡಿದೆ, ಮತ್ತೆ ಅವರಿಗೆ ಏನು ಶಿಕ್ಷೆ ಸಿಗುತ್ತೆ ಅಂತ ಹೈಕೋರ್ಟ್ ನಾಳೆ ಅನೌನ್ಸ್ ಮಾಡುತ್ತಂತೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಧರ್ಮಸ್ಥಳದ ಕೇಸ್ ಬಗ್ಗೆ. 6ನೇ ಪಾಯಿಂಟ್ ಅಲ್ಲಿ ಟೋಟಲ್ 15 ಮೂಳೆಗಳು ಸಿಕ್ಕಿದೆ ಅಂತೆ, ಬಟ್ ಅದರಿಂದ ಬುರುಡೆ ಸಿಕ್ಕಿಲ್ಲ. ಇಲ್ಲಿ ಏನು ಮೂಳೆಗಳು ಸಿಕ್ಕಿದೆಯಲ್ಲ, ಇದು ಒಬ್ಬ ಪುರುಷನಿಗೆ ಸೇರಿದ್ದು ಅಂತ ಹೇಳ್ತಾ ಇದ್ದಾರೆ. ಆ ಎಲ್ಲ ಮೂಳೆಗಳನ್ನು ಫೋರೆನ್ಸಿಕ್ ಟೀಮು ಕಲೆಕ್ಟ್ ಮಾಡಿ DNA ಅನಾಲಿಸಿಸ್ಗೆ ತಗೊಂಡೋಗಿದ್ದಾರೆ. ಇವತ್ತು 7 ಮತ್ತೆ 8ನೇ ಪಾಯಿಂಟ್ ಅಲ್ಲೂ ಎಕ್ಸ್ಕವೇಷನ್ ಮಾಡಿದ್ದಾರೆ, ಬಟ್ ಅಲ್ಲಿ ಯಾವುದೇ ರೀತಿ ಎವಿಡೆನ್ಸು ಸಿಕ್ಕಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಿಶ್ಚಲ್ ಅನ್ನು 13 ವರ್ಷದ ಹುಡುಗನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿ ಸುಟ್ಟಾಕಿದ್ದಾರೆ. ಹೌದು, ಇವನು ಟ್ಯೂಷನ್ ಮುಗಿಸ್ಕೊಂಡು ವಾಪಸ್ ಬರ್ತಿರ್ಬೇಕಾದ್ರೆ ಕಿಡ್ನಾಪರ್ಸು ಇವನನ್ನ ಕಿಡ್ನಾಪ್ ಮಾಡಿದ್ದಾರೆ. ಮತ್ತು ಅವ್ರ ಪೇರೆಂಟ್ಸಿಗೆ ಫೋನ್ ಮಾಡಿ 5 ಲಕ್ಷ ಡಿಮಾಂಡ್ ಇಟ್ಟಿದ್ದಾರೆ. ಪೇರೆಂಟ್ಸಿಗೆ ಈ ವಿಷಯದ ಬಗ್ಗೆ ಗೊತ್ತಾದಾಗ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೇರೆಂಟ್ಸು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಕಿಡ್ನಾಪರ್ಸ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಒಂದು ಕೃತ್ಯ ಮಾಡಿದ್ದಾರೆ. ಕೊನೆಗೆ ಪೊಲೀಸ್ ಅವರು ಇಬ್ರು ಕಿಡ್ನಾಪರ್ಸ್ನ ಟ್ರೇಸ್ ಮಾಡಿ ಅವರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಅಮೆರಿಕ ಬಗ್ಗೆ. ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಮೇಲೆ 25% ಟ್ಯಾರಿಫ್ ನ ಅಪ್ಲೈ ಮಾಡಿದ್ದಾರೆ. ಏನಕ್ಕೆ ಅಂತ ನೀವು ಕೇಳೋದಾದ್ರೆ 2 ಮೇಜರ್ ರೀಸನ್ ಇದೆ. ಒಂದು, ಇಂಡಿಯಾ ಮತ್ತೆ ರಷ್ಯಾದ ರಿಲೇಶನ್ಶಿಪ್ ತುಂಬಾನೇ ಚೆನ್ನಾಗಿದೆ. ನಾವು ಏನೇ ಆಯಿಲ್ ಆಗಿರ್ಬೋದು, ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ರಷ್ಯಾದಿಂದ ಪರ್ಚೇಸ್ ಮಾಡ್ತೀವಿ. ಎರಡನೇದು, ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ನರೇಂದ್ರ ಮೋದಿ ಅವರು ಇಂಡಿಯಾ ಮತ್ತೆ ಪಾಕಿಸ್ತಾನ್ ಸೀಸ್ ಫೈರ್ ನಮ್ಮ ಸ್ವಂತ ಡಿಸಿಷನ್ ಇಂದ ತಗೊಂಡಿರೋದು. ಇದಕ್ಕೆ ಯಾರೋ 3ನೇ ವ್ಯಕ್ತಿ ಹೇಳಿದಕ್ಕೆ ನಾವು ಸ್ಟಾಪ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸೊ ಈ 2 ರೀಸನ್ ಇಂಡೈರೆಕ್ಟ್ಲಿ 25% ಟ್ಯಾರಿಫ್ ಗೆ ಅಪ್ಲೈ ಆಗಿರ್ಬೋದು. ಸೊ ಆಗಸ್ಟ್ 1 ಇಂದ ಅಮೆರಿಕ ಇಂಡಿಯಾ ಮೇಲೆ 25% ಟ್ಯಾರಿಫ್ ನ ಅಪ್ಲೈ ಮಾಡಿದೆ. ಇಷ್ಟೇ ಅಲ್ಲ, ಅಮೆರಿಕ ಪಾಕಿಸ್ತಾನ ಅವ್ರ ಜೊತೆ ಒಂದು ಡೀಲ್ ಕೂಡ ಮಾಡ್ಕೊಂಡಿದೆ. ಏನ್ ಪಾಕಿಸ್ತಾನಲ್ಲಿ ಆಯಿಲ್ ರಿಸರ್ವ್ಸ್ ಇರುತ್ತಲ್ಲ, ಅದನ್ನ ಎಕ್ಸ್ಟ್ರಾಕ್ಷನ್ ಮಾಡಕ್ಕೆ ಒಂದು ಆಯಿಲ್ ಕಂಪನಿನ ಹುಡುಕ್ತಾ ಇದೀವಿ. ಯಾರಿಗೊತ್ತು, ಫ್ಯೂಚರ್ ಅಲ್ಲಿ ಪಾಕಿಸ್ತಾನ ಇಂಡಿಯಾಗೆ ಆಯಿಲ್ ನ ಸೆಲ್ ಮಾಡಬಹುದು ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನೊಂದು ಟ್ವೀಟ್ ಅಲ್ಲಿ, ಇಂಡಿಯಾ ಮತ್ತೆ ರಷ್ಯಾ ಏನ್ ಮಾಡ್ತಿದ್ರೆ ಅದು ನನಗೆ ಬೇಕಾಗಿಲ್ಲ, ಯಾಕಂದ್ರೆ ಇಂಡಿಯಾ ಮತ್ತೆ ರಷ್ಯಾದು ಎಕಾನಾಮಿಕ್ಸ್ ಡೆಡ್ ಎಕಾನಾಮಿಕ್ಸ್. ಇಂಡಿಯಾ ಜೊತೆ ನಾವು ತುಂಬಾನೇ ಕಮ್ಮಿ ಬಿಸ್ನೆಸ್ ಮಾಡ್ತೀವಿ, ಯಾಕಂದ್ರೆ ಇಂಡಿಯಾ ನಮ್ಮ ಮೇಲೆ ತುಂಬಾನೇ ಜಾಸ್ತಿ ಟ್ಯಾರಿಫ್ ನ ಹಾಕ್ತಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಕ್ರಿಕೆಟರ್ ಆದಂತಹ ಯುಜ್ವೇಂದ್ರ ಚಹಲ್ ಅವ್ರ ಬಗ್ಗೆ. ಚಹಲ್ ಅವರು ರಾಜಶಮಾನಿ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಪಾಡ್ಕಾಸ್ಟ್ ಅಲ್ಲಿ ಕಾಣಿಸ್ಕೊಂತಾರೆ. ಅದರಲ್ಲಿ ಅವರು ತಮ್ಮ ಡಿವೋರ್ಸ್ ಬಗ್ಗೆ ಮತ್ತೆ ತಮ್ಮಲ್ಲಿದ್ದಂತಹ ಚೀಟಿಂಗ್ ಅಲಿಗೇಷನ್ಸ್ ಬಗ್ಗೆ ಮಾತಾಡಿದ್ದಾರೆ. ಚಹಲ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಡಿವೋರ್ಸ್ ಅಪ್ಲೈ ಮಾಡಕ್ಕೆ ಕೋರ್ಟ್ಗೆ ಹೋದಾಗ ಸೋಷಿಯಲ್ ಮೀಡಿಯಾ ಮತ್ತೆ ಮಾಧ್ಯಮಗಳಲ್ಲಿ ನನ್ನ ಮೇಲೆ ಚೀಟಿಂಗ್ ಅಲಿಗೇಷನ್ಸ್ ಹಾಕಿದ್ರು. ಸೊ ಇದರಿಂದ ನಾನು ತುಂಬಾನೇ ಡಿಸ್ಟರ್ಬ್ ಆಗಿ ಮಾಡ್ಕೊಳ್ಳಕ್ಕೆ ಹೋಗಿದ್ದೆ. ಕೊನೆಗೆ ನನ್ನ ಫ್ರೆಂಡ್ಸ್ ನನಗೆ ಹೆಲ್ಪ್ ಮಾಡಿದ್ರು. ನಾನು ನನ್ನ ಎಕ್ಸ್ ವೈಫ್ ಆದಂತಹ ಧನುಶ್ರೀ ಅವರಿಗೆ ಮೋಸ ಮಾಡಿಲ್ಲ, ಯಾಕಂದ್ರೆ ನನಗೆ 2 ತಂಗಿಯರಿದ್ದಾರೆ. ನಾನು ಅವ್ರ ಜೊತೆ ಬೆಳೆದಿರೋದ್ರಿಂದ ನನಗೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದು ಬರುತ್ತೆ. ಹಾಗಾಗಿ ನಾನು ಯಾರಿಗೂ ಮೋಸ ಮಾಡಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸೌದಿ ಅರೇಬಿಯಾದ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಒಂದು ದುರ್ಘಟನೆ ನಡೆದಿದೆ. ಇದನ್ನ ನೀವು GRS ಅಥವಾ ವಂಡರ್ಲಾದಲ್ಲಿ ನೋಡಿರ್ತೀರಾ. ಇದಕ್ಕೆ 360 ಡಿಗ್ರಿ ರೈಡ್ ಅಂತ ಕರೀತಾರೆ. ಇದು ಆಕ್ಚುಲಿ ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ದಿದೆ. ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ.
ಆಕ್ಚುಲಿ ಏನಾಯ್ತು ಅಂದ್ರೆ ಮಧ್ಯದಲ್ಲಿ ಸಪೋರ್ಟ್ ಇರುತ್ತಲ್ಲ ಪೋಲು ಅದು ಫ್ರಾಕ್ಚರ್ ಆಗ್ಬಿಟ್ಟು ಕೆಳಗಡೆ ಬಿದ್ದಿದೆ ಅಂತೆ. 23 ಜನಕ್ಕೆ ಇಂಜುರಿ ಆಗಿದೆ ಅಂತೆ. ಕೊನೆಗೆ ರೆಸ್ಕ್ಯೂ ಟೀಮು ಮತ್ತೆ ಎಮರ್ಜೆನ್ಸಿ ಸರ್ವಿಸಸ್ ಅವ್ರು ಬಂದು ಎಲ್ರೂ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ರಾಘವ್ ರಘುವಂಶಿದು ಮರ್ಡರ್ ಆಯ್ತಲ್ಲ, ಸೊ ಅದ್ರ ಮೇಲೆ ಒಂದು ಮೂವಿನ ಮಾಡ್ತಾ ಇದಾರಂತೆ. ನಿಮ್ಗೆ ಯಾರಿಗೆಲ್ಲ ಗೊತ್ತಿಲ್ಲ, ರಾಘವ್ ರಘುವಂಶಿ ಸೋನಮ್ ಅನ್ನೋರನ್ನ ಮದುವೆ ಆಗ್ತಾರೆ. ಮದುವೆ ಆಗಿ ಶಿಲಾಂಗಿಗೆ ಹನಿಮೂನಿಗೆ ಅಂತ ಹೋಗ್ತಾರೆ. ಅಲ್ಲಿ ರಾಘವ್ ಅವ್ರ ಹೆಂಡತಿ ಸೋನಮ್ ಅವರು 3 ಜನಕ್ಕೆ ಸುಪಾರಿ ಕೊಟ್ಟು ತನ್ನ ಗಂಡನ ಮಾಡಿಸ್ತಾರೆ. ಕೊನೆಗೆ ಪೊಲೀಸು ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಸೋನಮ್ ರಘುವಂಶಿನ ಅರೆಸ್ಟ್ ಕೂಡ ಮಾಡ್ತಾರೆ. ಈ ಮೂವಿ ಹೆಸರು ಬಂದ್ಬಿಟ್ಟು ಹನಿಮೂನ್ ಇನ್ ಶಿಲಾಂಗ್ ಅಂತ. ಮತ್ತೆ ಇದನ್ನ ಡೈರೆಕ್ಟ್ ಮಾಡ್ತಿರೋರು SP ನಿಂಬಾವಂತು. ರಾಘವ್ ರಘುವಂಶಿ ಮನೆ ಕಡೆಯವರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನಿಮ್ಗೇನಾದ್ರೂ ಈ ಸ್ಟೋರಿ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕಂದ್ರೆ ಮಿಲಿಯನ್ ಮಿಸ್ಟೇಕ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅಲ್ಲಿ ಹೋಗಿ ನೀವು ನೋಡಬಹುದು. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.